ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ವಡಾ ನೋಡ್ರಿ. ಈ ವಡಾ ಮಾಡೋಕ್ಕೆ ನಾನು ಉದ್ದಿನ ಬೇಳೆ ಯಾವುದೇ ಥರ ಹಿಟ್ಟು ಬಳಸಲಾರ್ದೆ ಇವತ್ತು ಉದ್ದಿನ ಗರಿ ಗರಿಯಾಗಿ ರುಚಿ ರುಚಿಯಾಗಿ ಬೆಳಗಿನ ನಾಷ್ಟ ಅಥವಾ ಸಂಜೆಗೆ ಸ್ನ್ಯಾಕ್ಸ್ ಅಂತ ತಿಳ್ಕೊರಿ ಇದನ್ನು ಮಾಡಕ್ಕೆ ಕುಂತೇನೆ ನೋಡ್ರಿ. ಮಸ್ತಾಗಿ ಎಷ್ಟು ಚಲೋ ಆಗ್ಯಾವಂದ್ರೆ ಅಷ್ಟು ರುಚಿಯಾಗ್ಯಾವ ನೋಡ್ರಿ. ಇದನ್ನು ಮಾಡೋಕೆ 1 ಕಪ್ ಅವಲಕ್ಕಿ ಒಂದು ಆಲೂಗಡ್ಡೆ ಇದ್ರೆ ಸಾಕು ನೋಡ್ರಿ. ಎಷ್ಟು ಮಸ್ತ್ ಗರಿ ಗರಿಯಾಗಿ ವಡಾ ಮಾಡಿಬಿಡೋದು ನಾವು. ಇನ್ಸ್ಟೆಂಟ್ ವಡಾ ಇವು. ಈಗ ನಾನು ಫಸ್ಟಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ನಾನು ಒಂದು ಬೌಲ್ ತೊಗೊಂಡೆ ನೋಡ್ರಿ. ಬೌಲ್ ಒಳಗೆ ಒಂದು ಸಣ್ಣ ಬೌಲಲ್ಲೇ ನಾನು ಒಂದು ಬೌಲ್ ಅವಲಕ್ಕಿ ತೊಗೊಂಡೇನಿ. ನೀವು ಯಾವುದಾದ್ರೂ ತೊಗೋಬೋದು. ನಾವು ಇವಾಗ ಅವಲಕ್ಕಿ ಹಚ್ಕೊಂಡು ತಿಂತೇವಲ್ಲ ಅದು ಅವಲಕ್ಕಿ ನೋಡ್ರಿ. ಭಾಳ ದಪ್ಪನೂ ಇಲ್ಲ ಭಾಳ ತೆಳುವೂ ಇಲ್ಲ. ಒಂದು ಮೀಡಿಯಮ್ ಸೈಜ್ ಅವಲಕ್ಕಿ ಅಂತಾರಲ್ಲ ಸಿಗ್ತೈತಿ. ಹಂಗೆ ನೀವು ಅಂಗಡಿ ಒಳಗೆ ಹೋಗಿ ಮೀಡಿಯಮ್ ಸೈಜ್ ಅವಲಕ್ಕಿ ಅಂದ್ರೆ ಕೊಡ್ತಾರೆ. ಅದನ್ನು ಸ್ವಚ್ಛಗೆ 1-2 ಸತಿ ನೀರು ಹಾಕಿ ತೊಳ್ಕೊಂಬಿಡೋಣ್ರಿ. ಅದ್ರೊಳಗೆ ಧೂಳು ಅದು ಇರ್ತೈತಲ್ಲ, ಹಾಗಾಗಿ ಕಡ್ಡಿ ಅದು ಇದ್ರೆ ಹೋಗ್ಬಿಡ್ತೈತಿ ನೀರು ಹಾಕಿ ತೊಳೆದ್ಬಿಟ್ರೆ. ಈಗ ಅದು ನೀರು ಹಾಕಿ ತೊಳೆದು ಇಟ್ಕೊಂಡೇನಿ ನೋಡ್ರಿ. ಅದು ಅವಲಕ್ಕಿ ಮುಳುಗೋಷ್ಟು ನಾನು ನೀರು ಹಾಕೊಂಡ್ಬಿಡ್ತೇನೆ. ಈಗ ನೋಡ್ರಿ ಇದಿಷ್ಟು ನಾವು ಜಾಸ್ತಿ ಏನು ಕೆಲಸ ಇಲ್ಲ ಇದಕ್ಕೆ. ಈಗ ನೀರು ಹಾಕಿ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿ ಇದನ್ನೊಂದು ಸೈಡ್ ಇಟ್ಕೊಂಡ್ಬಿಡೋಣ. ಇದ್ರದ್ದು ಒಂದು ಸ್ವಲ್ಪ ನೀರೆಲ್ಲ ಹಿಂಡ್ಕೊಂಡ್ಬಿಡ್ತೈತೆ ಅದು. ಆಮ್ಯಾಗ ಆಲೂಗಡ್ಡೆ ತೊಗೊಂಡೇನಿ ನೋಡ್ರಿ. ನಾನು ನಿಮ್ಮ ಕಡೆ ಒಂದು ದೊಡ್ಡದಿದ್ರೆ ಒಂದು ಆಲೂಗಡ್ಡೆ ತೊಗೊರಿ. ನನ್ನ ಕಡೆ ಸಣ್ಣ ಸಣ್ಣ ಇದ್ದಿದ್ದಕ್ಕೆ ನಾನು 4 ಆಲೂಗಡ್ಡೆ ತೊಗೊಂಡೇನಿ. ಈಗ ಇದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತಗೊಂಡ್ಬಿಡ್ತೀನಿ. ಸಿಪ್ಪಿ ತಗೊಂಡು ಇದನ್ನು ಸಣ್ಣಗೆ ಹೆಚ್ಕೊಂಡ್ಬಿಡ್ಬೇಕು ನೋಡ್ರಿ. ಇಷ್ಟು ಕ್ಲೀನಾಗಿ ಎಲ್ಲ ಪೂರ ಕ್ಲೀನಾಗಿ ಸಿಪ್ಪಿ ತೆಗಿಬೇಕ್ರಿ. ಒಂದು ಸ್ವಲ್ಪನೂ ಸಿಪ್ಪಿ ಇರಬಾರ್ದು ಅದ್ರೊಳಗೆ. ಈಗ ಇದೇ ಥರ ನಾನು ಹಾಕೋ ಆಲೂಗಡ್ಡಿನ ಸಿಪ್ಪಿ ತಗೊಂಡ್ಬಿಟ್ಟೆ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕೊಳಕ್ಕೆ ಆ ಸೈಜ್ ನೀವು ಕಟ್ ಮಾಡ್ಕೊಬೋದು. ನಾನು ಒಂದ್ರಾಗ ಒಂದು 8 ಪೀಸ್ ಮಾಡ್ಕೊಂಡೇನಿ ನೋಡ್ರಿ. ಒಂದು ಆಲೂಗಡ್ಡೆ ಒಳಗೆ ಈ ಥರ ಮಾಡಿಟ್ಕೊಂಡೀನಿ. ಎಲ್ಲ ಆಲೂಗಡ್ಡೆನೂ ಇದೇ ಥರ ಪೀಸ್ ಮಾಡಿಟ್ಕೊಂಡೀನಿ. ಇವನ್ನ ಹಿಂಗೆ ಹಾಕೋಂಗಿಲ್ಲ ರೀ. ಇವನ್ನೊಂದು ಸ್ವಲ್ಪ ತೊಳಿಬೇಕಲ್ಲ ನಾವು. ಹಾಗಾಗಿ 1-2 ಸತಿ ನೀರು ಹಾಕಿ ತೊಳ್ಕೊಂಬಿಡೋಣ. ಅದ್ರೊಳಗೆ ಪೌಡ್ರ್ ಅಂತಾದ ವೈಟ್ ಇದ್ದರೆ ಎಲ್ಲ ಹೋಗ್ಬಿಡ್ತೈತಿ. ಮತ್ತೇನು ನೋಡ್ರಿ, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಹೆಂಗಾಗೈತಂತೆ ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಆಲೂಗಡ್ಡೆ ಎಲ್ಲ ತೊಳ್ಕೊಂಡು ಇಟ್ಕೊಂಡ್ವಿ. ಅವಲಕ್ಕಿ ನೋಡ್ರಿ ಎಷ್ಟು ಚಲೋ ನೆನದು ಹಿಟ್ಟು ಆದಂಗೆ ಆಗೈತಿ. ಇದು ಪೂರ್ತಿ ಈ ರೀತಿ ಆಗ್ಬೇಕು ನೋಡ್ರಿ ನಮ್ಮ ಹಿಟ್ಟು ಇದು ಅವಲಕ್ಕಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನೆ. ಆ ಮಿಕ್ಸಿ ಜಾರ್ ಒಳಗೆ ಅವಲಕ್ಕಿ ಎಲ್ಲ ನೆಂದಿದ್ವಲ್ರಿ ಅವನ್ನ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಪೂರ್ತಿ ಎಲ್ಲ ಹಾಕೊಂಡ್ಬಿಟ್ಟೇನೆ. ಒಂದೇ ಸತಿ ರುಬ್ಕೋತೇನೆ ನಾನು. ಭಾಳ ಏನಿಲ್ಲವು ಅವಲಕ್ಕಿ. ಆಮೇಲೆ ಆಲೂಗಡ್ಡೆ ತೊಳೆದಿಟ್ಟಿದ್ನೆಲ್ಲ ಅವನ್ನೂ ಹಾಕೊಂಡ್ಬಿಡ್ತೇನೆ ಇದ್ರೊಳಗೆ. ಬೇಕಂದ್ರೆ ನೀವು ನೀರು ಹಾಕೋಬೋದು, ಇಲ್ಲಾಂದ್ರೆ ಹಂಗೆ ರುಬ್ಕೋಬೋದು ನೋಡ್ರಿ. ಇಷ್ಟು ನಮಗೆ ಈ ಥರ ಇರ್ಬೇಕು. ನಮಗೆ ಉದ್ದಿನಬೇಳೆ ಇರ್ತೈತೆ. ಉದ್ದಿನಬೇಳೆ ಹಿಟ್ಟು ವಡೆ ಮಾಡಕ್ಕೆ ತೊಗೋತೇವಲ್ಲ ಸೇಮ್ ಅದೇ ರೀತಿ ಇರ್ಬೇಕು ನೋಡ್ರಿ. ಭಾಳ ತೆಳುವು ಮಾಡಕ್ಕೆ ಹೋಗ್ಬೇಡ್ರಿ. ತೆಳುವು ಮಾಡಿದ್ರೆ ನಮಗೆ ಇದು ಎಣ್ಣೆ ಕುಡಿತಾವೆ. ಅದಕ್ಕೆ ಅವಲಕ್ಕಿ ಒಳಗೆ ನೀರು ಹಾಕೋಬೇಕಾರೆ ನೋಡ್ಕೊಂಡು ಹಾಕೋರಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ. ಈಗ ನಾನು ಮಿಕ್ಸಿ ಜಾರ್ನೊಂದೆಲ್ಲ ಒಂದು ಬೌಲಿಗೆ ತಗೊಂಡ್ಬಿಟ್ಟೆ ನೋಡ್ರಿ ಅವಲಕ್ಕಿ ರುಬ್ಬಿದ್ದು. ಹಸಿಮೆಣ್ಸಿಕಾಯಿ ಒಂದು 5-6 ಹೆಚ್ಕೊಳ್ಕೊಂಡೇನಿ. ನೀವು ಬ್ಯಾಡಂದ್ರೆ ನೀವು ಸಣ್ಣ ಮಕ್ಕಳಿದ್ರೆ ಖಾರ ಪುಡಿ ಹಾಕೋಬೋದು. ಆಮೇಲೆ ಒಂದು ಉಳ್ಳಾಗಡ್ಡಿ ದೊಡ್ಡದು ಸಣ್ಣ ಹೆಚ್ಚಾಕೊಂಡೇನಿ ನೋಡ್ರಿ. ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡೇನಿ. ಇದಕ್ಕೆ ಕೊಬ್ಬರಿ ಹಾಕಲೇಬೇಕ್ರಿ. ಭಾಳ ಟೇಸ್ಟ್ ಆಗ್ತೈತಿ ಕೊಬ್ಬರಿ ಹಾಕಿದ್ರೆ. ಸಣ್ಣ ಹೆಚ್ಚು ಕೊಬ್ಬರಿ ಹಾಕೊಂಡೇನಿ. ಮನೆಯೊಳಗೆ ಮಾಡಿರ್ತಿದ್ದು ಧನಿಯಾ ಪುಡಿ ಹಾಕೊಂಡೇನಿ ನೋಡ್ರಿ 1 ಸ್ಪೂನ್. ಆಮೇಲೆ ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಹಾಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ. 1 ಸ್ಪೂನ್ ಜೀರಿಗೆ ಹಾಕೊಂಡೇನಿ. ಆಮೇಲೆ ಒಂದು 4 ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡೇನಿ ನೋಡ್ರಿ. ಮೈದಾ ಹಿಟ್ಟು ಯಾಕೆ ಹಾಕೊಂಡೇನಂದ್ರೆ ನಾವು ಅವಲಕ್ಕಿ ವಡೆ ಮಾಡತ್ತೇವಲ್ರಿ ಅದು ಒಳಗೆ ಸ್ಮೂತ್ ಆಗ್ತೈತಿ ಮತ್ತು ಮ್ಯಾಗೂ ಸ್ಮೂತ್ ಆಗಿಬಿಡ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ರೆ ಮ್ಯಾಗಿನ ಪದ್ರ ಎಲ್ಲ ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ ನೋಡ್ರಿ. ಮಸ್ತಾಗಿ ಒಳಗೂ ಚಲೋ ತಂಗ ಬೆಂದು ಬರ್ತೈತಿ. ಮತ್ತು ಎಣ್ಣೆನೂ ಹಿಡಿಯೋಗಿಲ್ಲ ರೀ. ಅದು ಅವಲಕ್ಕಿ ಅಷ್ಟ ಮಾಡಿದ್ರೆ ನಾವು ಸ್ವಲ್ಪ ಎಣ್ಣೆ ಹಿಡ್ದಂಗೆ ಆಕತಿ. ಹಾಗಾಗಿ ಇದೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ಬಿಟ್ರೆ ನಾವು ಎಣ್ಣೆನೂ ಹಿಡಿಯೋಂಗಿಲ್ಲ ನೋಡ್ರಿ. ಇದೊಂದು ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಈ ಥರ ಕಲಿಸ್ಕೊಂಡೆ ನೋಡ್ರಿ. ಅದನ್ನು ಪೂರ ಚಮಚಲೆ ಅಥವಾ ಮತ್ತು ಕೈಲಾರ ನೀವು ಕಲಿಸ್ಕೋಬೋದು. ಒಟ್ಟು ನಮ್ಗೆ ಉಪ್ಪು ಎಲ್ಲ ಮಸಾಲೆ ಹಾಕಿದ್ದೆಲ್ಲ ಕೂಡ್ಕೋಬೇಕು ನೋಡ್ರಿ. ಅಷ್ಟು ಚಲೋ ತಂಗೆ ಕೂಡ್ಕೊಂಡು 1-2 ಸತಿ ಇದನ್ನು ಕೈಯಾಡ್ಸ್ಕೊಂಡ್ಬಿಟ್ರಿ. ಪೂರ ಎಲ್ಲ ರೌಂಡಾಗಿ ಮಾಡ್ಕೊಂಡ್ಬಿಟ್ರಿ. ಅದನ್ನ ನಾವು ಈ ಹಿಟ್ಟು ಎಷ್ಟು ಕಲಿಸ್ತೇವಲ್ಲ ನಮ್ಗೆ ವಡೆ ಅಷ್ಟು ಹಗುರಾಗಿ ಬರ್ತಾವೆ ನೋಡ್ರಿ. ಉದ್ದಿನಬೇಳೆ ವಡಿನೂ ಆತ್ರಿ. ನಾವು ಹಿಟ್ಟು ಎಷ್ಟು ಉಡಿತೇವಲ್ಲ ಅಷ್ಟು ಉದ್ದಿನಬೇಳೆ ವಡೆ ಅಷ್ಟು ಹಗುರು ಬರ್ತಾವೆ. ಯಾರಿಗಾರ ಉದ್ದಿನಬೇಳೆ ವಡೆ ನಾ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ಈಗ ವಡೆ ಮಾಡೋದು ನೋಡ್ರಿ. ಒಂದು ಸ್ವಲ್ಪ ಅಂಗೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡೇನಿ. ನೀರು ಹಚ್ಕೊಂಡು ಒಂದು ವಡೆ ಮಾಡೋಕ್ಕೆ ಎಷ್ಟು ಬೇಕಲ್ಲ ಹಿಟ್ಟು ಅಷ್ಟು ತೊಗೊಂಡು ಅಂಗೈ ಮ್ಯಾಗ ಹಾಕಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ರೌಂಡಾಗಿ ಮಾಡ್ಕೊಂಡು ಈ ಥರ ಹೋಲ್ ಮಾಡ್ಕೊಂಡ್ಬಿಡ್ರಿ. ಈಗ ಹಿಟ್ಟೆಲ್ಲ ರೆಡಿ ಆಯ್ತ್ರಿ ನಮ್ಗೆ. ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ನಾನು ಸಣ್ಣಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದೈತೆ ನೋಡ್ರಿ. ಭಾಳ ಜೋರು ಇಡಕ್ಕೆ ಹೋಗ್ಬೇಡ್ರಿ ಎಣ್ಣೆ. ನಾನು ಫಸ್ಟಿಗೆ ಎಲ್ಲ ವಡೆ ಬಿಡೋ ಮಟನು ಎಣ್ಣೆ ಸಣ್ಣ ಉರಿ ಇಟ್ಕೊಂಡೇನಿ ನೋಡ್ರಿ. ಆಮೇಲೆ ಎಲ್ಲ ವಡೆ ಬಿಟ್ಟ ಮ್ಯಾಗ ನಾವು ಗ್ಯಾಸ್ ಫ್ಲೇಮನ್ನು ಜೋರು ಮಾಡ್ಬೇಕಾಕೈತ್ರಿ. ಇಲ್ಲಾಂದ್ರೆ ನಾವು ಫಸ್ಟಿಗೆ ನಾವು ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾವು ಒಂದೊಂದು ವಡೆ ಬಿಡೋ ಮಟ ಅಂದ್ರೆ ಹಿಂದಿನ ವಡೆ ಎಲ್ಲ ಬಿಟ್ಟಿದ್ವೆಲ್ಲ ಹೊತ್ತಿ ಬಿಡ್ತಾವ್ರಿ. ಜಲ್ದಿ ಬೇಯೋದಿಲ್ಲ. ಒಳಗೆಲ್ಲ ಹಸಿ ಹಸಿ ಇರ್ತಾವೆ ನೋಡ್ರಿ. ಇದೇ ಥರ ನಾನು 1-2-3 ಸತಿ ಕೈ ಆಡ್ಸ್ಕೊತೇನೆ. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೊಳ್ಳಾಡ್ಸ್ಕೊತ ಇವನ್ನ ಬೇಯಿಸ್ಕೋಬೇಕು ನೋಡ್ರಿ.
ನೀವು ನೋಡಾತಿರಲ್ಲ ಯಾವ ಉದ್ದಿನ ಬೇಳೆ ವಡಿಗೂ ಕಡಿಮೆ ಇಲ್ಲ ನೋಡ್ರಿ, ಅಷ್ಟು ಚಲೋ ಆಗ್ಯಾವ. ಗೆಸ್ಟ್ ಬಂದ ಕೂಡ ನೀವು ಇದನ್ನು ಮಾಡಿಕೊಟ್ಬಿಟ್ರೆ ಉದ್ದಿನ ಬೇಳೆ ವಡಿ ಇಷ್ಟು ಜಲ್ದಿ ಮಾಡಿದ್ರಿ ಅಂತೇಳಿ ಕೇಳ್ತಾರೆ ನೋಡ್ರಿ. ನಿಮಗೆ ಅಷ್ಟು ರುಚಿಯಾಗಿದ್ವು. ನಮ್ಮ ಮನೆಯೊಳಗೆ ಮಾಡಿಕೊಟ್ಟು ಕೂಡ ಇದನ್ನು ಯಾರು ಅವಲಕ್ಕಿ ವಡಿ ಅನ್ಕೊಳ್ಳೇ ಇಲ್ರಿ, ಎಲ್ಲರೂ ಉದ್ದಿನ ವಡಿ ಈಗ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಅಷ್ಟು ಚಲೋ ಆಗಿದ್ವಿ ಇವ. ಮತ್ತು ಬಾಯಾಗ ಸತ್ಯಕ್ಕೆ ಅಷ್ಟು ರುಚಿಯಾಗಿದ್ವಿ ರೀ. ನೀವು ಕೊಬ್ಬರಿ ಹಾಕ್ರಿ ಸೇಮ್ ಉದ್ದಿನ ವಡಿನ ಆಗ್ತಾವೆ ನೋಡ್ರಿ ಇವು. ಈಗೆಲ್ಲ ನೋಡ್ರಿ ಆ ಕಡೆ ಎಲ್ಲ ಕಡೆ ಬೇಯಿಸ್ಕೊಂಡೆ ಎಲ್ಲ ಎಣ್ಣೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ಯಾವಲ್ರಿ. ಈ ಥರ ಇದ್ದಾಗ ನಾವು ಗ್ಯಾಸ್ ಫ್ಲೇಮ ಜೋರು ಮಾಡ್ಬೇಕ್ರಿ. ಅಂದ್ರೆ ನಮಗೆ ಈಗ ಲಾಸ್ಟ್ ಟೈಮ್ ಇನ್ನೊಂದು 2 ನಿಮಿಷ ಬೇಯಿಸೋದಲ್ರಿ, ಕಲರ ಚಲೋ ಬರ್ತೈತ್ರಿ. ಇನ್ನು ಈಗ ಗ್ಯಾಸ್ ಫ್ಲೇಮ ಚಲೋ ಜೋರು ಮಾಡಿದ್ರೆ ಲಾಸ್ಟಿಗೆ ನಾವು ಈಗ ನೋಡ್ರಿ ಎಷ್ಟು ಚಲೋ ಕಾಣತ್ತಾವು, ಪೂರ ಎಲ್ಲ ಬೆಂದು ಬಂದಾವ ನೋಡ್ರಿ, ಎಷ್ಟು ಚಲೋ ಅದಾವ. ನೀವು ಮನೆಯೊಳಗೆ ಒಂದು ಸತಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೀವೇ ಹೇಳ್ತೀರಿ ನೋಡ್ರಿ ಅಷ್ಟು ಚಲೋ ಆಗಿದ್ದು ರೀ ವಡಿ ಅಂಥೇಳಿ. ಭಾರಿ ಮಸ್ತ್ ಆಗಿದ್ದೀವಿ ನೋಡ್ರಿ. ನಾವು ಲಾಸ್ಟ್ ಎಣ್ಣೆ ಪೂರ ಕರಿಯೋ ಮಟನೂ ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ರಿ ಅವ. ನಮ್ಮ ಫಸ್ಟಿಗೆ ಹೆಂಗೆ ಮಾಡಕ್ಕೆ ಕುಂತಿದ್ದೆ ವಡಿ, ಲಾಸ್ಟ್ ವಡಿ ಮಾಡೋ ಮಟನೂ ಎಣ್ಣೆ ಹೆಂಗೆ ಇದ್ದಿದ್ದು ಹಂಗಾಯ್ತು ನೋಡ್ರಿ. ಅಷ್ಟು ಚಲೋ ಆಗಿದ್ದು ರೀ, ಭಾರಿ ಮಸ್ತ್ ಆಗಿದ್ದು ರೀ. ನಾ ಹೇಳ್ತಾನೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾ ಎಷ್ಟು ಹುಮ್ಮಸ್ಸಿಂದ ಹೇಳತ್ತೀನಂತ. ಅಷ್ಟು ಚಲೋ ಆಗಿದ್ದು ರೀ ನೋಡ್ರಿ, ಎಷ್ಟು ಚಂದ ಕಾಣತ್ತಾವು. ಇದನ್ನು ಅವಲಕ್ಕಿ ವಡಿ ಅಂತ ಯಾರು ಅನ್ಕೊಳಂಗಿಲ್ರಿ, ಅಷ್ಟು ಚಲೋ ಆಗಿದ್ವು. ಈಗ ನಿಮಗೆ ಮುರಿದು ತೋರಿಸ್ತೇನೆ ನೋಡ್ರಿ, ಮತ್ತು ಅವನ್ನ ಹಿಂಗೆ ಹತ್ತಿಗೆ ತೋರಿಸ್ತೇನೆ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ. ಮತ್ತೇನಂದ್ರೆ ನಮಗೆ ಈಗಂತೂ ಬಿಸಿ ಸಲೂನ್ನಾಗ ಉದ್ದಿನ ಬೇಳೆ ನೆನ್ಸಾಕ ರುಬ್ಬಾಕ ಎಲ್ಲೂ ಯಾವಾಗೂ ಟೈಮ್ ಇರೋಂಗಿಲ್ಲ ರೀ. ಹಾಗಾಗಿ ನಾವು ಈ ಥರ ಇನ್ಸ್ಟಂಟಾಗಿ ಅವಲಕ್ಕಿ ವಡಿ ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಬೇಕಾದಷ್ಟು ತಿನ್ಬೋದು ರೀ, ಯಾವಾಗ ಬೇಕಾದಾಗ ತಿನ್ಬೋದು. ನೀವು ಈ ವಡಿ ನೆನಪಾತಂದ್ರೆ ಇದು ಮಾಡ್ಕೊಂಡು ತಿಂದ್ಬಿಡ್ತೀರಿ ನೋಡ್ರಿ. ಎಷ್ಟು ಒಳಗೆಲ್ಲ ಎಷ್ಟು ಚಲೋ ಬಂದೈತೆ ನೋಡ್ರಿ. ಈ ಥರ ಗುಳ್ಳಿ ಬಂದ್ರೆ ಭಾಳ ಚಲೋ ಬೆಂದೈತೆ ರೀ. ಮತ್ತು ಎಷ್ಟು ರುಚಿನೂ ಆಗಿರ್ತಾವೆ ನೋಡ್ರಿ. ಕೊಬ್ಬರಿ ಹಾಕಿದ್ರಿಂದ ಭಾರಿ ಟೇಸ್ಟ್ ರೀ. ಬಾಯಿ ಒಳಗಿಟ್ಟು ಹಂಗೆ ಸ್ವರ್ಗನ ನೆನಪಾಗ್ಬಿಡ್ಕೊಂಡ್ರೆ ಅಷ್ಟು ಚಲೋ ಆಗಿದ್ದು. ಯಾರ್ಯಾರೆಲ್ಲ ವಿಡಿಯೋ ನೋಡಿರಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಆರೋಗ್ಯವಾಗಿರಿ.